पाना ये जो पाना रात्रिया तू ಕಾಂಪಿಟೇಷನ್ ಅಂತೂ ಸೂಪರ್ ಆಗಿ ಆಯ್ತು. ಇವಾಗ ತೀರ್ಪು ಏನು ಅಂತ ಜಡ್ಜಸ್ ಹೇಳ್ಬೇಕು. ಹೇಳು. ನಾವೆಲ್ಲರೂ ಒಮ್ಮತದಿಂದ ಗೀತಾ ಮತ್ತೆ ಲಕ್ಕಿ ಬೆಸ್ಟ್ ಕಪಲ್ ಅಂತ ಡಿಸೈಡ್ ಮಾಡಿದೀವಿ. ಹಾಗಂದ್ರೆ ಬೆಸ್ಟ್ ಕಪಲ್ ಟ್ರೋಫಿ ಗೀತಾ ಲಕ್ಕಿಗೆ ಹೋಗುತ್ತೆ. ಯಾಕ್ರಿ ಅರ್ಧಕ್ಕೆ ಎದ್ದು ಬಂದ್ರಿ? ಮತ್ತಿನ್ನೇನು ಮೋಸದಾಟ ಅದು. ಮೋಸನಾ? ಏನು ಮೋಸ? ಎಲ್ಲ ಸರಿಯಾಗಿ ನಡೀತಿದೆಯಲ್ಲ. ಅದರಲ್ಲೂ ನಿಮ್ಮ ಅಮ್ಮನೇ ಜಡ್ಜ್ ಆಗಿದ್ರು. ನಮ್ಮಮ್ಮ ಹೆಸರಿಗೆ ಮಾತ್ರ ಜಡ್ಜ್ ಆಗಿದ್ರು, ಆದ್ರೆ ನನಗೆ ಸಪೋರ್ಟ್ ಮಾಡಿದ್ರೆ ಆ ಪುಟ್ಟತ್ತೆ ಹಿಂಗ್ ಆಡಿದ್ರು. ಮೊದಲೇ ಡಿಸೈಡ್ ಮಾಡಿದ್ರು ಅವಳಿಗೆ ಪ್ರೈಸ್ ಕೊಡ್ಬೇಕು ಅಂತ. ಈ ಮನೇಲಿ ಏನೇ ನಡೆದ್ರು ಆ ಗೀತನೇ ಹೀರೋಯಿನ್, ಲಕ್ಕಿನೇ ಹೀರೋ. ನನಗ್ ಮಾತ್ರ ಈ ಮನೇಲಿ ಇರೋಕ್ಕಾಗಲ್ಲ. ದತ್ತವ್ರೆ, ಮನೆ ಬಿಟ್ಟು ಹೋಗೋಣ. ಏನು? ಮನೆ ಬಿಟ್ಟು ಹೋಗ್ಬೇಕಾ? ನೀವ್ಯಾಕ್ರಿ ಶಾಕ್ ಆಗ್ತೀರಾ? ಗೀತಾ ಮನೆ ಬಿಟ್ಟು ಹೋಗಿದ್ಲು, ವಾಪಸ್ ಬಂದ್ಮೇಲೆ ತಾನೇ ಅವಳಿಗೆ ಇಷ್ಟೆಲ್ಲ ಮರ್ಯಾದೆ ಸಿಗ್ತಾ ಇರೋದು. ನಾವು ಮನೆ ಬಿಟ್ಟು ಹೋಗೋಣ, ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆಲ್ಲ ನಮ್ಮ ಬೆಲೆ ಏನು ಅಂತ. ನೋಡಿ, ಹೊರಗಡೆ ಹೋದಾಗ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತು. ನಿಮ್ಮ ಕೈಲದೆಲ್ಲ ಆಗಲ್ಲ, ಸುಮ್ಮನೆ ಮನೇಲಿರಿ. ಈ ಮನೇಲಿ ಏನ್ ಸುಖ ಸುರಿತಾ ಇದೆ ನೋಡಿ ದತ್ತವ್ರೆ. ನಮಗ್ ಮೋಸ ಆಗಿದೆ, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳೋಣ. ಇವಾಗ ಏನಾಯ್ತು ಅಂತ ಹಿಂಗೆ ಆಡ್ತಿದ್ದೀರಾ? ಏನಾಗ್ಲಿಲ್ಲ, ನೀವು ಅಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಹುಷಾರಿಲ್ಲ ಅಂದ್ರೆ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀರಾ. ನಮಗ್ ತಾನೇ ಪ್ರೈಸ್ ಕೊಡ್ಬೇಕು. ನಾವು ಫಸ್ಟ್ ರೌಂಡಲ್ಲೇ ಸೋತೋದ್ವಿ, ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಅಂತ. ನೋಡಿ, ಈಗಲೂ ನೀವು ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ, ನನ್ನ ವಿರುದ್ಧವಾಗಿ ಮಾತಾಡ್ತಿದ್ದೀರಾ. ಅಲ್ಲಿಗೆ ಸರಿ ಹೋಯ್ತಲ್ಲ, ಅದಕ್ಕೆ ನಮಗೆ ಪ್ರೈಸ್ ಬಂದಿಲ್ಲ. ಇದ್ರಲ್ಲಿ ಮೋಸ ನಡೆದಿದೆ ದತ್ತವ್ರೆ. ಪುಟ್ಟತ್ತೆ ಮೊದಲೇ ಗೀತನ್ಗೆ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಹೇಗ್ರಿ ಇಬ್ರು ಒಂದೇ ತರ ಉತ್ತರ ಕೊಡೋಕ್ಕಾಗುತ್ತೆ? ಸಾಮಾನ್ಯ ಅಲ್ಲ ರೀ ಪುಟ್ಟತ್ತೆ. ಗೀತನ್ ಬರ್ಡೇ ಅಲ್ವಾ, ಅದಕ್ಕೆ ಅವಳನ್ನೇ ಗೆಲ್ಲಿಸ್ಬೇಕು ಅಂತ ಈ ರೀತಿ ಎಲ್ಲ ಮಾಡಿರ್ತಾರೆ. ನಿಮ್ಗೆ ಈ ರಾಜಕೀಯ ಎಲ್ಲ ಗೊತ್ತಾಗಲ್ಲ ದತ್ತವ್ರೆ. ಆ ಥರ ಎಲ್ಲ ಏನೂ ಇಲ್ಲ ಕಣ್ರಿ, ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ. ನೋಡಿ, ನಿಮ್ಗೆ ಈ ಕೋಪ ಒಂದೆರಡು ದಿನ ಇರುತ್ತೆ, ಅಲ್ಲಿವರೆಗೂ ನೀವು ಸುಮ್ಮನಿದ್ಬಿಡಿ. ನಾನು ಮಾತ್ರ ಈ ಸಲ ಸುಮ್ಮನೆ ಇರಲ್ಲ, ದೊಡ್ಡ ರಂಪ ಮಾಡ್ತೀನಿ.
ಪಿಂಕಿ, ಪಿಂಕಿ, ಕಾಂಪಿಟೇಷನಲ್ಲಿ ವಿನ್ ಆಗಬೇಕು, ಪ್ರೈಸ್ ತಗೋಬೇಕು ಅನ್ನೋ ಯಾವ ಉದ್ದೇಶನೂ ನಂಗೆ ಇರಲಿಲ್ಲ ಕಣೆ. ಪುಟ್ಟತೆ ಕಾಂಪಿಟೇಷನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಭಾಗವಹಿಸಿದ್ವಿ ಅಷ್ಟೇ. ನಾನು ಲಕ್ಕಿಯವರು ಒಬ್ರನ್ನೊಬ್ರು ಇಷ್ಟ ಅರ್ಥ ಮಾಡ್ಕೊಂಡಿದೀವಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಕಣೆ. ಲಕ್ಕಿಯವ್ರು ಯಾವಾಗಲೂ ನನ್ನ ಮೇಲೆ ಸಿಡ್ಕೋರು, ಕೋಪ ಮಾಡ್ಕೊಳ್ಳೋರು. ಆದರೆ ಇಷ್ಟು ಸೂಕ್ಷ್ಮವಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗಿನ್ನೂ ನಂಬಕ್ಕಾಗ್ತಿಲ್ಲ. ಅದು ನಂಗೆ ನಿಜವಾದ ಪ್ರೈಸ್ ಕಣೆ. ಈ ಪ್ರೈಸು ನಿಮ್ಗೆ ಸೇರ್ಬೇಕಾಗಿರೋದು. ನೀನ್ ಹೇಳ್ಬಿಟ್ರೆ ಆಗೋಯ್ತಾ? ಬಂದಿದಾರಲ್ಲಮ್ಮ ಮನೆಗೆ ಪುಟ್ಟತ್ತೆ. ಮನೆಯಲ್ಲೆಲ್ಲ ಅವ್ರದೇ ಕಾರ್ಬಾರು. ಅವ್ರಿಗೆ ಯಾರಾದ್ರೂ ಹೇಳೋರು ಕೇಳೋರು ಇದ್ದಾರಾ? ಹಾಗೆ ಹೇಳ್ಬೇಡ ಪಿಂಕಿ, ಇದು ಅವ್ರ ತವ್ರ ಮನೆ. ಅವ್ರಿಗೆ ಹೇಗ್ ಬೇಕೋ ಹಾಗಿರ್ತಾರೆ. ನಾವ್ ಹೇಗೆ ಹೇಳಕ್ಕಾಗತ್ತೆ ಹೇಳು? ಮತ್ತೆ ಆ ಪ್ರೈಸು ನಿನ್ಗೆ ತತ್ತಣ್ಣಂಗೆ ಬರ್ಬೇಕಿತ್ತು. ನಾನೇ ಎಲ್ರೆದುರುಗಡೆ ಹೇಳ್ತೀನಿ, ಪ್ರೈಸ್ ಕೊಡಿಸ್ತೀನಿ ನಿನ್ಗೆ, ಬಾ. ಇದೇ ಮಾತು ತಪ್ಪಾಡ್ತು ಗೀತಾ. ಎಲ್ರ ಮುಂದೆನೂ ಫಸ್ಟ್ ಪ್ರೈಸ್ ನಮ್ಗೆ ಬರೋದು ಅಂತ ಹೇಳ್ತೀಯ ತಾನೆ? ಹೂನಮ್ಮ, ಎಲ್ರ ಮುಂದೆ ಫಸ್ಟ್ ಪ್ರೈಸು ನಿನ್ಗೆ ದತ್ತಣ್ಣಂಗೆ ಬರ್ಬೇಕಿತ್ತು ಅಂತ ಹೇಳ್ತೀನಿ, ಸರಿನಾ? ಗೀತವ್ರೆ, ಅವ್ರೇನೋ ಮಾತಾಡ್ತಾರೆ, ನೀವ್ಯಾಕೆ ಅದು ಕನ್ಸರ್ನ್ ಮಾಡ್ತಾ ಇದ್ದೀರಾ? ದತ್ತಣ್ಣ, ಒಂದ್ ಪ್ರೈಸ್ಗೋಸ್ಕರ ಯಾಕೆ ಮನ್ಸು ಹಾಳು ಮಾಡ್ಕೋಬೇಕು ಹೇಳಿ? ನಾವೆಲ್ಲರೂ ತುಂಬಾ ದಿನ ಆದ್ಮೇಲೆ ಜೊತೆಗೆ ಸೇರಿದೀವಿ, ಖುಷಿಯಾಗಿದ್ದೀವಿ. ಅದ್ ಮುಖ್ಯ ಅಲ್ವಾ? ಪ್ರೈಸ್ ನನಗ್ ಬಂದ್ರೇನು ನಿಮಗ್ ಬಂದ್ರೇನು ಎಲ್ಲ ಒಂದೇ. ಅದ್ರಲ್ಲೂ ಪ್ರೈಸ್ ನಿಮ್ಗೆ ಬರ್ಬೇಕಾಗಿದ್ದು. ಲಕ್ಕಿಯವ್ರಿಗಿಂತ ಚೆನ್ನಾಗಿ ಹಾಡಿದ್ರಿ ನೀವು. ನೋಡಿದ್ರಾ, ಹೇಳಿಲ್ವಾ ನಿಮ್ಗೆ ನೀವೇ ಚೆನ್ನಾಗಿ ಆಡಿದ್ರಿ ಅಂತ? ಸರಿ ಸರಿ, ಬನ್ನಿ ಇವಾಗ. ನಡೀರಿ. ಸಂಪಿಗೆ ದಿಬ್ಬದ ಬೆಸ್ಟ್ ಕಪಲ್ ಅವಾರ್ಡು, ಟ್ರೋಫಿ ಎಲ್ಲಾನು ನಿಮ್ಗೆ ಬರ್ತಾ ಇರೋದು, ತಗೊಳ್ಳಿ. ಹಾಗೆ ಮಿಕ್ಕಿದ 3 ಜೋಡಿಗಳು ಸೂಪರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ನಮ್ಮ ಜಡ್ಜಸ್ ಕಡೆಯಿಂದ ಸಮಾಧಾನಕರ ಬಹುಮಾನ. ಗೆಜೆ ಕೊಡಿ ಎಲ್ರಿಗೂ. ತಗೊಳ, ಇದು ತಗೊಳ್ಳಿ ಲಕ್ಕಿಗೆ ಮತ್ತೆ ನಮ್ಮ. ದತ್ತವ್ರೆ, ನಮಗೂ ಫಸ್ಟ್ ಪ್ರೈಸ್ ಬಂತು. ನಾವ್ ಅನ್ಕೊಂಡ್ ಹಾಕಿ ಗೆದ್ಬಿಟ್ವಿ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ಗೂ ಖುಷಿ ಆಗ್ತಿದೆ ತಾನೆ? ಇಲ್ಲ. ಯಾಕ್ರಿ? ಇದು ನಾ ಮೋಸದಿಂದ ಗೆದ್ದಿದ್ದು ನೀವು. ನ್ಯಾಯವಾಗಿ ಇದು ಲಕ್ಕಿಗೆ ಗೀತಾಗೆ ಸೇರ್ಬೇಕು. ನೋಡಿ, ನ್ಯಾಯ ಅನ್ಯಾಯನ ಇಲ್ಲಿ ಯಾರು ಕೇಳೋದಿಲ್ಲ. ಇದು ನಮ್ ಕೈಯಲ್ಲಿ ಇರ್ಬೇಕು ಅಷ್ಟೇ. ಈ ಪಾಲಿಟಿಕ್ಸ್ ಅಲ್ಲಿ ಇರ್ಬೇಕಿತ್ತು ರೀ. ದೇಶನ ಆದ್ರೂ ಉದ್ಧಾರ ಆಗ್ತಿತ್ತು. ದೇಶ ಉದ್ಧಾರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮನೆ ಅಂತೂ ಚೆನ್ನಾಗಿ ಹಾಳಾಗ್ತಾ ಇದೆ. ಈಗ ಏನಾಯ್ತು? ಗೀತಾನೆ ಬಿಟ್ಕೊಟ್ಲಲ್ವಾ? ನಿಮ್ದೇನ್ ಖ್ಯಾತೆ? ಅವ್ರು ಬಿಟ್ಕೊಟ್ಟಿಲ್ಲ, ನೀವು ಕಿತ್ಕೊಂಡಿರೋದು. ಅದೆಲ್ಲ ನನಗೆ ಬೇಕಾಗಿಲ್ಲ ದತ್ತವ್ರೆ. ನಾನು ಗೆದ್ದೆ, ಪ್ರೈಸ್ ಬಂತು, ಗೀತಾ ತಲೆ ತೆಗೆಸ್ಕೊಂಡು ನಿಂತಿದ್ಲು. ನನಗಷ್ಟೇ ಬೇಕಾಗಿತ್ತು. ಅವರು ತಲೆ ತೆಗೆಸ್ಕೊಂಡು ನಿಂತಿರ್ಲಿಲ್ಲ, ನಿಮಗೆ ಈ ಪ್ರೈಸ್ನ ತ್ಯಾಗ ಮಾಡಿದ್ರು. ಇದು ಅವ್ರು ಕೊಟ್ಟಿರೋ ಭಿಕ್ಷೆ ನಿಮಗೆ. ಇಂಥದನ್ನ ಅಂಗಡಿಯಿಂದ 10 ಬೇಕಾದ್ರೂ ತರ್ಬೋದು. ಅಂಗಡಿಯಿಂದ ತಂದಿಟ್ಕೊಂಡ್ರೆ ಗೆದ್ದಂಗಾಗಲ್ಲ, ಆಡಿ ಸೆಣಸಿ ಗೆಲ್ಲಬೇಕು. ಇದೇ ನೋಡಿ ನಿಮಗೂ ಗೀತವ್ರಿಗೂ ಇರೋ ಡಿಫ್ರೆನ್ಸ್. ನೋಡಿ, ನೀವು ಅವಳನ್ನ ಹೊಗಳೋದಕ್ಕೆ ಶುರು ಮಾಡ್ಬಿಡಿ. ಈ ಮನೇಲಿ ಎಲ್ರಿಗೂ ಒಂದು ರೋಗ ಬಂದಿದೆ, ಯಾವಾಗ್ಲೂ ಅವಳನ್ನ ಹೊಗಳೋದು. ಅವಳೇನ್ ದೇವತೆನಾ? ಚಿಕ್ಕ ವಯಸ್ಸಲ್ಲಿ ಮನೆ ಪಕ್ಕದಲ್ಲೇ ಇದ್ದು ಪ್ರಾಣ ತಿಂತಿದ್ಲು. ಹೋಗ್ಲಿ ಅಂತ ಸುಮ್ಮನಿದ್ದೆ. ಈಗ ನನ್ನ ಜೊತೆಲೇ ಇದ್ದು ಪ್ರಾಣ ತಿಂತಿದ್ದಾಳೆ. ನೋಡಿ, ಲಕ್ಕಿ ಅವಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ನೀವು ಇದ್ದೀರಾ, ಗಂಡ ಆಗಿ ನನಗೆ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಮಾಡೋದಕ್ಕೇನೆ ಅಲ್ಲಿ ನೀವು ಅಷ್ಟು ಅನ್ಯಾಯ ಮಾಡಿದ್ರು ಸಹಿಸ್ಕೊಂಡು ಬಂದಿದ್ದು. ಏನ್ರಿ ಅನ್ಯಾಯ? ನೋಡಿ, ನಿಮಗೆ ಖುಷಿ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ. ಆದ್ರೆ ನನಗೆ ಪ್ರೈಸ್ ಸಿಕ್ಕಿದೆ, ನನಗೆ ಖುಷಿ ಇದೆ. ನೀವಂತೂ ಕೊಡೋಕ್ಕಾಗ್ಲಿಲ್ಲ, ನಾನಾಗೆ ಪಡ್ಕೊಂಡಿದ್ದೀನಿ. ಅದಕ್ಕೆ ಯಾಕೆ ಕಲ್ಲು ಹಾಕ್ತೀರಾ? ನೀವು ಕೇಳಿ ಪಡ್ಕೊಂಡಿದ್ದು
ನೀವೇ ಅನುಭವಿಸಿ. ನಿಮಗೆ ಅಲ್ಲಿ ಎಲ್ಲರ ಮುಂದೆ ಸನ್ಮಾನ ಆಯಿತು ಅಂತ ಅಂದ್ಕೊಂಡಿದ್ದೀರಾ, ಆದರೆ ಅಲ್ಲಿ ಎಷ್ಟು ಅವಮಾನ ಆಯಿತು ಅಂತ ನನಗೆ ಗೊತ್ತು. ನೀವೇನಾದರೂ ಅನ್ಕೊಳ್ರಿ, ಇವತ್ತು ನಾನು ಗೆದ್ದಿದ್ದೀನಿ, ಇನ್ನು ಮುಂದೆನೂ ಗೆಲ್ತಾನೆ ಇರ್ತೀನಿ. ಗೀತಾ, ಅಮ್ಮ ಏನ್ ಮಾಡ್ತಿದ್ಯಮ್ಮ? ಅಮ್ಮ ಒಂದು 2 ನಿಮಿಷ ಬಂದೆ, ನೀವು ಕೂತಿರಿ. ಒಂದೆಲ್ಲ ಒಂದ್ ಕೆಲಸ ಮಾಡ್ತಾನೆ ಇರ್ತೀಯ. ಯಾಕಮ್ಮ ಸುಸ್ತಾಗಿರೋ ತರ ಕಾಣ್ತಿದ್ದೀರಾ? ಇಂಥ ಹೊತ್ನಲ್ಲಿ ಇದೆಲ್ಲ ಮಾಮೂಲಿ ಕಣೆ. ಮಾಮೂಲು ಅಂತ ನೀವು ಈ ತರ ಓಡಾಡ್ತಿರೋದಲ್ಲ, ಸ್ವಲ್ಪ ಓಡಾಟ ಕಮ್ಮಿ ಮಾಡ್ಕೊಳ್ಳಿ ಅಮ್ಮ. ಹಾಗಂತ ಸುಮ್ನೆ ಕೂತ್ರೆ ದಪ್ಪ ಆಗ್ತೀನಿ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲಮ್ಮ. ನೀವು ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡೋದು ನೋಡ್ಕೊಳ್ಳಿ. ತಗೊಳ್ಳಿ, ಜ್ಯೂಸ್ ಕುಡಿರಿ. ಈಗ ತಾನೇ ತಿಂಡಿ ತಿಂದಲ್ಲೇ. ಈಗ್ಲಾ? ನೀವು ತಿಂಡಿ ತಿಂದಾಗ್ಲೇ 1 ಗಂಟೆ ಆಯ್ತಮ್ಮ. ಇವಾಗ ಜ್ಯೂಸ್ ಕುಡಿರಿ. ಇನ್ ಸ್ವಲ್ಪ ಹೊತ್ತಲ್ಲಿ ಮೊಳಕೆ ಕಟ್ಟಿದ ಕಾಳಿಗೆ ಒಗ್ಗರಣೆ ಹಾಕ್ಬಿಟ್ಟು ತಂದ್ಕೊಡ್ತೀನಿ, ತಗೊಳ್ಳಿ. ಸುಸ್ತಾಗುತ್ತೆ ಅಂತ ಪದೇ ಪದೇ ತಿನ್ನಕ್ಕಾಗಲ್ಲ ಗೀತಾ. ನನ್ನ ಮಾತು ಕೇಳು, ನಂಗೆ ಬೇಡ. ಈಗಂತೂ ನೀವ್ ಹೇಳಿದ ಯಾವ ಮಾತನ್ನು ನಾನು ಕೇಳಲ್ಲ. ನನ್ನ ಮಾತನ್ನ ನೀವ್ ಕೇಳ್ಬೇಕು. ಜ್ಯೂಸ್ ಕುಡೀರಿ, ತಗೊಳ್ಳಿ. ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕ್ದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ವಿಟಮಿನ್ ಮಾತ್ರೆ ಕೊಡ್ಬೇಕು, ಕುಡಿದ್ ಮುಗಿಸಿ. ಸರಿ ಅಮ್ಮ, ಕುಡಿತೀನಿ. ಗೀತಾ, ನಿಮ್ ಮಾವನ್ಗೆ ತಿಂಡಿ ತಿಂದಾದ್ಮೇಲೆ ಟ್ಯಾಬ್ಲೆಟ್ ಕೊಡ್ಬೇಕಾಗಿತ್ತು. ನಾನು ಅವ್ರಿಗೆ ಮಾತ್ರೆ ಕೊಟ್ಟು ಆಯ್ತು, ಅವ್ರ ಹೊರಗೆ ಹೊರಟು ಆಯ್ತು. ಸದ್ಯ ನೀನಿರೋದ್ರಿಂದ ನಿಮ್ಮ ಮಾವನ್ ಯೋಚನೆ ಇಲ್ಲ ನೋಡು ನನಗೆ. ಗೀತಾ, ಈ ವಾರದಲ್ಲಿ ನಿಮ್ಮ ಮಾವನವ್ರಿಗೆ ಚೆಕಪ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಲ್ವಾ? ಈಗ ತಾನೇ ಯೋಚನೆ ಇಲ್ಲ ಅಂದ್ರೆ ನೀವೇನು ಯೋಚನೆ ಮಾಡಬೇಡಿ. ಮಾವನ್ಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ನಾನು ತಗೊಂಡಾಗಿದೆ. ಸೋಮವಾರ 12 ಗಂಟೆಗೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಇಷ್ಟೆಲ್ಲ ನೆನ್ಪಿಟ್ಕೊಂಡಿರೋರು ನಿಮ್ದೇನ್ ಕತೆ ಹೇಳಿ? ನಂದೇನ್ ಕತೆ? ಕತೆ ಏನು ಅಂದ್ರೆ, ಇವತ್ತೇ ನಿಮ್ ಮಂತ್ಲಿ ಚೆಕಪ್. ಮಧ್ಯಾಹ್ನ ಬೇಗ ಊಟ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಸಾಯಂಕಾಲ ಡಾಕ್ಟರ್ ಹತ್ರ ಹೋಗೋಣ. ಹೌದಲ್ವಾ? 1 ತಿಂಗಳು ಹೇಗ್ ಕಳಿಯತ್ತೆ ಅಂತಾನೆ ಗೊತ್ತಾಗಲ್ವಲ್ಲೇ. ಇನ್ನೇನ್ ಮತ್ತೆ, ಬೇಗ ಮಗುನ್ ಹೆತ್ಬಿಟ್ಟು ನನ್ ಮಡ್ಲಗ್ ಹಾಕ್ಬಿಡಿ. ಹೆರೋಳ್ ನಾನು ನಿನ್ ಮಡ್ಲಗ್ ಹಾಕ್ಬೇಕಾ? ಹ್ಞೂ, ಮತ್ತೆ ಮಗುನ್ ಹೆರೋದ್ ಮಾತ್ರ ನಿಮ್ ಕೆಲ್ಸ. ಮಗುನ್ ನೋಡ್ಕೊಳ್ಳೋದು ಬೆಳ್ಸೋದು ಎಲ್ಲ ನಾನೇ. ಮಗುನ್ ನನ್ ಕೈಗೆ ಕೊಡ್ಬೇಕು ನೀವು. ಗೀತಾ, ತುಂಬಾ ಕೊಟ್ಬಿಟ್ಟಿದ್ಯಾ, ನನ್ ಕೈಲಿ ಕುಡಿಯಕ್ ಆಗ್ತಿಲ್ಲ. ಅಮ್ಮ, ಪೂರ್ತಿ ಖಾಲಿ ಮಾಡ್ಬೇಕಷ್ಟೇ ಈಗ. ಈಗಲೇ ಮೊಳಕೆ ಕಾಳಿಗೆ ಒಗ್ಗರಣೆ ಹಾಕೊಡ್ತೀನಿ. ತಿಂದ್ಬಿಟ್ಟು ಒಂದೇ ಸಲ ಮಲ್ಕೊಂಬಿಡಿ. ಯಾವಾಗ್ಲೂ ತಿನ್ನೋದು ಕುಡಿಯೋದು, ತಿನ್ನೋದು ಕುಡಿಯೋದು, ಇದೇ ಆಯ್ತು. ಹೀಗೆ ತಾನೇ ಇರ್ಬೇಕು. ಪ್ರಣತಿ ಅವರೇ, ನೀವು ಇಷ್ಟೊಂದು ಬದಲಾಗ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸುಬ್ಬು ಅವರೇ, ಲೈಫ್ ಅಂದ್ರೇನೆ ಇಷ್ಟೇ ಅಲ್ವಾ? ನಾವೇನೋ ಅನ್ಕೋತೀವಿ, ಅದೇನೋ ಆಗತ್ತೆ. ನಾವೆಲ್ಲಾನು ಖುಷಿಯಾಗಿ ಸ್ವೀಕರಿಸಿದ್ರೆ ಖುಷಿಯಾಗಿರ್ಬೋದು. ಓಹೋ, ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ. ನೋಡಿದ್ರಾ ಸಂಸಾರ ಎಷ್ಟು ಬೇಗ ಪಾಠ ಕಲಿಸುತ್ತೆ ಅಂತ. ನೋಡಿ ನೀವೇನೇನೋ ಮಾತಾಡಿ ಮಾತು ಮಾರಿಸ್ತಿದ್ದೀರಾ. ಫಸ್ಟ್ ಏನ್ ಲೆಕ್ಕ ಹಾಕ್ತಿದ್ದೀರಾ ಅಂತ ಹೇಳಿ. ಯಾಕೆ ಹೇಳ್ಬೇಕು? ಏನ್ ಯಾಕೆ ಹೇಳ್ಬೇಕು? ಯಾವ ಗಂಡಸರು ಹೆಂಡತಿಯರ ಹತ್ರ ಏನು ಮುಚ್ಚಿಡಲ್ಲ. ನೀವ್ ನೋಡಿದ್ರೆ ಎಲ್ಲಾ ಮುಚ್ಚಿಡ್ತಿದ್ದೀರಾ. ನಾನೇನ್ರಿ ಮುಚ್ಚಿಡ್ತಾ ಇದ್ದೀನಿ? ನೋಡ್ಕೊಳ್ಳಿ. ಅದಲ್ಲ ಸುಬ್ಬು ಅವರೇ, ಅಷ್ಟೊಂದು ಸೀರಿಯಸ್ ಆಗಿ ಚೆಕ್ ಮಾಡ್ತಿದ್ರಲ್ಲ, ಅದರಿಂದ ಏನ್ ಇಂಪಾರ್ಟೆಂಟ್ ವಿಷಯ ಇದೆ ಅಂತ ನಾನು ಕೇಳಿದ್ದು. ಏನಿಲ್ಲ ಪ್ರಣತಿ ಅವರೇ, ನಿಮ್ ಬರ್ಡೇಗೆ ಇನ್ನು ಎಷ್ಟು ದಿವಸ ಇದೆ ಅಂತ ಲೆಕ್ಕ ಆಗ್ತಿದೆ. ಕರೆಕ್ಟಾಗಿ 2 ತಿಂಗಳು 4 ದಿವಸ ಇದೆ, ಅಂದ್ರೆ 65 ದಿವಸ. 65 ದಿನಾನು ಜಪ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಜಪ ಅಲ್ಲ, ವ್ರತ ಮಾಡ್ಬೇಕು ಅನ್ಕೊಂಡಿದೀನಿ. ವ್ರತನ? ಹೌದು ಕಣ್ರಿ, ನನ್ನ ಹೆಂಡತಿ ಬರ್ತ್ಡೇ ವ್ರತ.
ಇವತ್ತಿಂದ ಪ್ಲಾನ್ ಮಾಡಿ ಕರೆಕ್ಟಾಗಿ 65ನೇ ದಿನಕ್ಕೆ ಭರ್ಜರಿ ಆಗಿರೋ ಬರ್ಡೇ ಸೆಲೆಬ್ರೇಟ್ ಮಾಡಿಸ್ತೀನಿ. ಅಕ್ಕನ ಬರ್ಡೇ ಆಯ್ತಲ್ಲ, ಅದಕ್ಕಿಂತ ಗ್ರ್ಯಾಂಡ್ ಆಗಿ. ಗೀತಾ ಗೀತಾ ಬಂದೆ ಲಕ್ಕಿ ಅವರೇ. ಗೀತಾ, ಏನಾಯ್ತು ಲಕ್ಕಿ ಅವರೇ? ನನ್ ಮರುಣ್ ಶರ್ಟ್ ಅಲ್ಲಿ ಅಲ್ಲೇ ಇಸ್ತ್ರಿ ಮಾಡಿ ಮಡ್ಚಿಟ್ಟಿದ್ದೀನಿ. ಎಲ್ಲೂ ಕಾಣಿಸ್ತಾ ಇಲ್ಲ, ಹುಡುಕಿ ಹುಡುಕಿ ಸಾಕಾಯ್ತು. ಬನ್ನಿ ಈ ಕಡೆ, ನಾನು ಹುಡುಕೊಡ್ತೀನಿ ಬನ್ನಿ. ತಗೊಳ್ಳಿ. ಕೇಳಿದಿದ್ರೆ ನಾನೇ ತೆಕ್ಕೊಡ್ತಿದ್ದೆ ತಾನೆ. ಅಲ್ಲೆಲ್ಲ ಹರಡಿಟ್ಟಿದ್ದೀರಾ. ಇಸ್ತ್ರಿ ಮಾಡಿರೋ ಬಟ್ಟೆ ಎಲ್ಲ ಮುದ್ರೋಗಿದೆ. ಎಲ್ಲ ಕಡೆ ಹುಡುಕ್ದೆ ಸಿಕ್ಕೇ ಇಲ್ಲ. ಊರಲ್ಲಿ ಇಲ್ದೇ ಇರೋರ್ನೆಲ್ಲ ಕೂಗಿ ಕೂಗಿ ಕರೆದ್ರು ಅಂದಂಗೆ ಶರ್ಟ್ ಇಲ್ದೇ ಇರೋ ಜಾಗದಲ್ಲಿ ಹುಡುಕಿದ್ರೆ ಸಿಗುತ್ತಾ? ಎಲ್ಲ ಹರಡಿಟ್ಟಿದ್ದೀರಾ. ಅಡ್ಗೆ ಮನೇಲಿ ಅಷ್ಟು ಕೆಲಸ ಬಿದ್ದಿದೆ, ಇದನ್ನೆಲ್ಲ ಮಡ್ಚಿಡ್ಬೇಕು. ಅಮ್ಮನ ಡಾಕ್ಟರ್ ಹತ್ರ ಬೇರೆ ಕರ್ಕೊಂಡು ಹೋಗೋದಿದೆ ಲಕ್ಕಿ ಅವರೇ. ನಿನ್ಗೆ ಮನೆಯವ್ರ ಕೆಲಸ ಮಾಡೋದಕ್ಕೆ, ಅಮ್ಮನ ಕೆಲಸ ಮಾಡೋದಕ್ಕೆ ಟೈಮ್ ಇದೆ. ನನ್ನ ಕೆಲ್ಸಕ್ಕೆ ಮಾತ್ರ ಗುಣಗ್ತೀಯ ಅಲ್ವಾ? ನಾನೆಲ್ಲಿ ಗೊಂಡ್ಗಾಡ್ದೆ ಲಕ್ಕಿ ಅವರೇ. ಕೆಲಸ ಡಬಲ್ ಆಯ್ತಲ್ಲ ಅಂತ ಹೇಳ್ದೆ ಅಷ್ಟೇ. ಬಿಡಿ, ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನೇ ಮಡ್ಚಿಡ್ತೀನಿಲ್ಲ. ಬೇಡಪ್ಪ, ನಾನೇ ಮಾಡಿಸ್ಕೋತೀನಿ. ಬೇಡ ಪ್ಲೀಸ್. ಪರವಾಗಿಲ್ಲ ಲಕ್ಕಿ ಅವರೇ, ನಾನು ಮಾಡ್ತೀನಿ. ದಯವಿಟ್ಟು ಬೇಡ. ಇವಾಗ ಬೈಕೊಂಡಂಗೆ ಅದಕ್ಕೂ ಬೈದ್ರೆ? ಅಯ್ಯೋ, ನಾನೆಲ್ಲಿ ಬೈಕೊಂಡೆ? ನನಗೆಲ್ಲ ಗೊತ್ತು. ಈಗ ಇದೇ ಕೆಲಸ ಅಪ್ಪನೋ ಅಮ್ಮನೋ ಮಾಡಿದಿದ್ರೆ ಖುಷಿನ ಮಾಡ್ಕೊಡ್ತಿದ್ದೆ ತಾನೆ? ಅಂದ್ರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತನಾ? ನಿಮ್ಗೆ ಇಷ್ಟ ಅಂತ ಬೆಂಡೆಕಾಯಿ ಗೊಜ್ಜು ಮಾಡಿಟ್ಟಿದ್ದೀನಿ ನಾನು ಇವತ್ತು. ತಮಾಷೆ ಮಾಡ್ದೆ ಕಣೆ, ಯಾಕೆ ಸೀರಿಯಸ್ ಆಗಿ ತಗೋತೀಯ? ಆಮೇಲೆ ನಾನು ನಿಮ್ಮನ್ನು ಕಡೆಗಣಿಸ್ದೆ ಅನ್ನಿಸ್ಬಾರ್ದಲ್ವಾ ನಿಮ್ಗೆ? ಯಾವುದೇ ಕಾರಣಕ್ಕೂ ಹಾಗನ್ಸಲ್ಲ. ಯಾಕೆಂದ್ರೆ ನೀನು ಹಾಗೆ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ತರ ಯಾರಿದ್ದಾರೆ ಹೇಳು? ನನ್ನ ನೋಡ್ಕೋತ್ಯಾ, ಅಪ್ಪ ಅಮ್ಮನ ನೋಡ್ಕೋತ್ಯಾ, ಮನೆ ಕೆಲಸ ಎಲ್ಲ ಮಾಡ್ತೀಯ. ಗ್ರೇಟ್ ಕಣೆ ನೀನು. ಸುಮ್ಮನೆ ಇರಿ, ನೀವೇನೇನೋ ಹೇಳ್ಬೇಡಿ. ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಈಗಿನ ಕಾಲದ ಹುಡುಗಿರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಕೆಲಸ ಮಾಡ್ತಾ ಮಾಡ್ತಾ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ನೀನಾಗಲ್ಲ. ಮನೆ ಕೆಲಸ, ಏನೇ ಕೆಲಸ ಇದ್ರು ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತೀಯ. ಅದಕ್ಕೆ ಮನೆಯವರೆಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಮಿಸ್ಟರ್ ಸುಬ್ರಹ್ಮಣ್ಯ, ನಂಗೆ ಈ ಥರದ್ರಲ್ಲಿ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ನೀವು ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಮಿಸ್ ಪ್ರಣತಿ ಅವರೇ, ನನ್ನ ಹೆಂಡತಿ ಬರ್ತ್ಡೇನ ನಾನು ಹೇಗೆ ಬೇಕಾದರೂ ಸೆಲೆಬ್ರೇಟ್ ಮಾಡ್ಕೊತೀನಿ. ನಿಮ್ಗೇನು ಕಷ್ಟ? ಕಷ್ಟ ಏನಿಲ್ಲ, ಸುಮ್ಮನೆ ಏನಕ್ಕೆ ನನ್ನಿಂದ ನಿಮ್ಮೆಲ್ರಿಗೂ ತೊಂದರೆ ಅಂತ ಅಷ್ಟೆ. ನೋಡಿ, ನೀವು ದೊಡ್ಡ ಮನೆಯಿಂದ ಬಂದಿರೋರು. ನಿಮ್ಮ ಬರ್ಡೇಗೆ ನಾನೊಂದು ಸಣ್ಣ ಖುಷಿನೂ ಕೊಡೋದು ಬೇಡವಾ? ಸುಬ್ಬೋರೆ, ಮನೆ ಮುಖ್ಯ ಆಗಲ್ಲ, ಮನ್ಸು. ನಮ್ಮ ಅಮ್ಮಂಗೆ ಏನಾದ್ರು ಬಿಟ್ಬಿಟ್ಟಿದ್ರೆ ದೊಡ್ಡ ಶ್ರೀಮಂತ ಹುಡ್ಗನ್ ಕೊಟ್ಟು ಮದ್ವೆ ಮಾಡ್ಬಿಡ್ತಿದ್ರು. ಆಮೇಲೆ ನನ್ನ ಪಂಜರದ ಗಿಣಿ ತರ ಗೂಡಲ್ಲೇ ಇರ್ಬೇಕಿತ್ತು. ಬೆಳಗ್ಗೆ ಹೋಗಿದ್ ಗಂಡ ರಾತ್ರಿ ಎಷ್ಟೊತ್ತಿಗೆ ಬರ್ತಿದ್ನೋ ಏನೋ. ಅದೆಲ್ಲ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಸದ್ಯ ಆ ಥರ ಎಲ್ಲ ಏನೂ ಆಗಿಲ್ಲ ಅಲ್ವಾ? ನೋಡಿದ್ರಾ, ನೀವು ಇಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಾದ್ಮೇಲೆ ನಿಮ್ಗೋಸ್ಕರ ಅಟ್ಲೀಸ್ಟ್ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡೋದು ಬೇಡವಾ? ಸುಬ್ಬೋರೆ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟೇ ಸಾಕು. ನಿಮ್ ಪ್ರೀತಿ ಮುಂದೆ ಈ ಪಾರ್ಟಿ ಎಲ್ಲ ಯಾವ ಲೆಕ್ಕ ಹೇಳಿ? ನೋಡಿ, ಲಕ್ಕಿ ಅಣ್ಣನ್ಗೆ ಗೀತಾ ಅತ್ಕೆ ಮೇಲೆ ಎಷ್ಟು ಲವ್ ಇದೆ ಅಂತ ಪ್ರೂವ್ ಮಾಡ್ಬೇಕಿತ್ತು. ಅದಕ್ಕೆ ಅವ್ನು ಅಷ್ಟು ಗ್ರ್ಯಾಂಡ್ ಆಗಿ ಪಾರ್ಟಿನ ಅರೇಂಜ್ ಮಾಡ್ದ. ಅರೆ, ನಮ್ಮಿಬ್ರು ಬದಿ ಆ ಪ್ರಾಬ್ಲಮ್ ಇಲ್ವಲ್ಲ. ನಂಗೆ ಗೊತ್ತು ನನ್ನ ಗಂಡ ನಾನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಹೌದಾ? ಅಬ್ಬಬ್ಬಬ್ಬ, ಒಳ್ಳೆ ಡೈಲಾಗ್ ಹೊಡಿತೀರ ಲಕ್ಕಿಯವರೇ ನೀವು. ಆದ್ರೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಡೈರೆಕ್ಟ್ ಆಗಿ ಬೈದ್ಬಿಡಿ. ಹೀಗೆಲ್ಲ ಟಾರ್ಚರ್ ಮಾತ್ರ ಕೊಡಬೇಡಿ. ನಾನು ನಿನಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ ನಿನಗೆ ಟಾರ್ಚರ್ ಅನ್ಸುತ್ತಾ? ಸರಿ ಬಿಡು, ಮುಂಚೆ ತರನೇ ಇರ್ತೀನಿ. ಬೇಡ ಬೇಡ, ಆ ಥರ ಎಲ್ಲ ಇರಬೇಡಿ ನೀವು. ಬೇಕಾದ್ರೆ ಭಾಷಣ ಕೇಳ್ಬಿಡ್ತೀನಿ. ಆದ್ರೆ ನೀವು ಮೂತಿ ಸಿಂಡ್ರಿಸ್ಕೊಂಡಿರೋದನ್ನ ನನ್ನ ಕೈ ನೋಡಕ್ಕಾಗಲ್ಲ.